ಇಲ್ಲಿ ಬಿಸಿಲಲ್ಲ, ಸನ್ ಕಿಸ್. ಹೂ ಲವ್ ಸನ್ ಕಿಸ್. ನಂತರ ಚೆನ್ನಾಗಿ ಟ್ಯಾನ್ ಆಗಿ ಆಮೇಲೆ ಎಲ್ಲ ಥರ ಪ್ರಯೋಗ ಮಾಡೋದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ, ಲೈಕ್ ಹೋಮ್ ಮೇಡ್ ಆಗಲಿ ಆ ಥರ. ಉಜ್ರೆ ದೇವಸ್ಥಾನದಲ್ಲಿದ್ದೀನಿ. ಆಲ್ಮೋಸ್ಟ್ ಕ್ಲೋಸ್ ಆಗಿದೆ. 4ಗೆ ಓಪನ್ ಆಗುತ್ತಂತೆ. ಓಪನ್ ಆದಮೇಲೆ ನೋಡ್ಕೊಂಡು ಹೋಗೋದು. ಈ ಟೆಂಪಲ್ ಭಾಳಷ್ಟು ಪವರ್ಫುಲ್ ಟೆಂಪಲ್. ನಾನು ಹೇಳ್ತೀನಿ ಇದ್ರ ವಿಶೇಷತೆ ಏನು ಅಂತ. ಮತ್ತು ಮಣ್ಣಿನ ಗೊಂಬೆಗಳನ್ನ ಯಾಕೆ ಹಾಕ್ತಾರೆ, ಅದರಿಂದ ಏನು ಉಪಕಾರ ಅದ ಅಂತ ಹೇಳಿ ನಾನು ಹೇಳ್ತೀನಿ ನಿಮಗೆಲ್ಲನೂ. ಫುಲ್ಲು ಬಿಸಿಲು ನೋಡಿ, ಸನ್ ಕಿಸ್ ಅಲ್ಲ. ಎಸ್, ಹೇಳ್ತೀನಿ. ಬಾಯ್. ಹಲೋ ಎವ್ರಿವನ್, ವೆಲ್ಕಮ್ ಟು ದೀಪು ವೈಬ್ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ವಿಡಿಯೋ ನೋಡಿದ್ರಲ್ವಾ, ಅಲ್ಲಿ ನಾನು ಹೇಳ್ದಲ್ವಾ ನಾನು ನೆಕ್ಸ್ಟ್ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬಹಳಷ್ಟು ಪವರ್ಫುಲ್ ದೇವಸ್ಥಾನ ಅಂತ. ಹೌದು, ಧರ್ಮಸ್ಥಳದಿಂದ ಒಂದು 8-9 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವ ಉಜ್ರೆಯಲ್ಲಿ ಸೂರ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೂರ್ಯ ಅಂದರೆ ಆ ಊರಿನ ಹೆಸರು, ಅದಕ್ಕೆ ಸೂರ್ಯ ಟೆಂಪಲ್ ಅಂತ ಕೂಡ ಹೇಳ್ತಾರೆ. ಸೂರ್ಯ ಸದಾಶಿವ ರುದ್ರ ಟೆಂಪಲಿಗೆ ನಾನೀಗ ಹೋಗ್ತಾ ಇರೋವಂಥ ಒಂದು ದೇವಸ್ಥಾನ. ನೋಡ್ತಾ ಇದ್ದೀರಲ್ವ, ರೀಸೆಂಟಾಗಿ ಯಶು ಮತ್ತು ರಾಧಿಕಾ ಅವರು ಬಂದಿದ್ದರು ಈ ದೇವಸ್ಥಾನಕ್ಕೆ. ಉಜ್ರೆ ದೇವಸ್ಥಾನದಲ್ಲಿ ನೀವು ಶಿವನನ್ನು ಮೂರ್ತಿ ರೂಪದಲ್ಲಿ ನೋಡ್ಬೋದು, ಅಂದರೆ ಆಕಾರದಲ್ಲಿ ನೋಡ್ಬೋದು. ಮುಖದ ಆಕಾರವನ್ನು ನಾವು ನೋಡೋವಂಥ ದೇವಸ್ಥಾನ. ಸೊ ಹಾಗಾಗಿ ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ ಹರಕೆ ಪದ್ಧತಿ. ಹರಕೆ ಅಂದರೆ ಮಣ್ಣಿನ ಹರಕೆ, ಅದ್ರ ಬಗ್ಗೆ ಕೂಡ ಹೇಳ್ತೀನಿ ನಾನು. ದೇವಸ್ಥಾನದ ಓಪನಿಂಗ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 8ರಿಂದ 2 ಇರುತ್ತೆ, ಮತ್ತು ಸಂಜೆ 4ರಿಂದ 7. ನಮಗೆ ಗೊತ್ತಿರಲಿಲ್ಲ, ಸೊ ಫಸ್ಟ್ ಟೈಮ್ ಹೋಗಿರೋದ್ರಿಂದ ಸ್ವಲ್ಪ ಅರ್ಲಿ ಹೋಗಿದ್ವಿ, ಇನ್ನೂ ದೇವಸ್ಥಾನ ಓಪನ್ ಇರಲಿಲ್ಲ. ಸೊ ಹಾಗಾಗಿ ನಾನು ಸಣ್ಣದೊಂದು ವೀಡಿಯೋ ತೊಗೊಂಡೆ, ನಿಮಗೂ ಸಹ ಈ ವಿಡಿಯೋನ ಶೇರ್ ಮಾಡೋಣ, ಏನಿದೆ ಇದ್ರ ಒಂದು ವಿಶೇಷತೆ ಅಂತ ಹೇಳಿ. ಸೊ ನೋಡ್ಬೋದು, ಬಹಳಷ್ಟು ತುಂಬ ಚೆನ್ನಾಗಿದೆ ದೇವಸ್ಥಾನ. ಸುತ್ತಮುತ್ತ ಎಲ್ಲ ನೋಡೋದಕ್ಕೆ ತುಂಬ ಹಚ್ಚ ಹಸಿರಿನಲ್ಲಿ ಕೂಡಿರುವಂಥ ಈ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಮೇನ್ ಏನಂತ ಹೇಳಿದ್ರೆ ಹರಕೆ ಸಂಪ್ರದಾಯ. ಎಲ್ಲ ದೇವಸ್ಥಾನದಲ್ಲಿ ಬಹಳಷ್ಟು ಬೇರೆ ಥರನೇ ಹರಕೆ ಕಟ್ಕೊತೀವಿ, ಆದರೆ ಇಲ್ಲಿ ನಾವೇನಾದರೂ ಅಂದ್ಕೊಂಡು ಹೋಗಿ ಹರಕೆ ಕಟ್ಕೊಂಡು ಬಂದರೆ ತೀರಿಸೋದು ಬಹಳ ಸುಲಭ. ಅಂದರೆ ಮಣ್ಣಿನ ಹರಕೆ. ಮಣ್ಣಿನ ಹರಕೆ ಅಂತ ಹೇಳಿದ್ರೆ 50ರಿಂದ 500ವರೆಗೂ ನೀವು ಏನು ಹರಸ್ಕೊತೀರ ಬಹಳ ಸುಲಭವಾಗಿ ತೀರಿಸುವಂಥ ಹರಕೆ. ಅಂದರೆ ಮಣ್ಣಿನ ಪ್ರತಿಮೆ. ನಾವು ಏನು ಹರಸ್ಕೊತೀವಿ, ಈಗ ನಮಗೊಂದು ಜಾಬ್ ಸಿಗಬೇಕಾ, ಇಲ್ಲ ಮಗು ಆಗಬೇಕು ಅಂತ ಹರಸ್ಕೊತೀವಲ್ಲ, ನಮಗೇನಾದರೂ ದೈಹಿಕವಾಗಿ ಏನಾದರೂ ಒಂದು ಪೇನ್ ಇದೆ, ಆರೋಗ್ಯ ಸಂಬಂಧಪಟ್ಟಿದ್ದಾಗಲಿ ಪ್ರತಿಯೊಂದು ಕೂಡ ಏನಾದರೂ ಹರಸ್ಕೊಂಡು ಈ ಥರ ಒಂದು ಪ್ರತಿಮೆ ನಾವು ಕೊಟ್ಟು ಹರಕೆ ತೀರಿಸ್ತೀನಿ ಅಂತ ಹೇಳ್ತಾ ನಾವು ಕೋರಿಕೆ ಕೇಳಿಕೊಂಡು ಬಂದು ನಂತರ ತೀರಿಸೋವಂಥದ್ದು. ಸೊ ಹಾಗಾಗಿ ಈಗ ನಾನು ಹೋಗ್ತಾ ಇದ್ದೀನಿ ಈ ಒಂದು ಹರಕೆಯ ಒಂದು ಸಂಪ್ರದಾಯ ಇರುವಂಥ ಒಂದು ಜಾಗಕ್ಕೆ, ಅಂದರೆ ಹರಕೆಯ ಬನ. ಇಲ್ಲಿ ನೋಡಿ, ಇಲ್ಲೇ ಇದೆ ನೋಡಿ, ಮಣ್ಣಿನ ಹರಕೆಯ ಬನ ಅಂತ ಹೇಳಿ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಫುಲ್ ಗ್ರೀನರಿ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಪಾರ್ಕಿಂಗ್ ಇರಲ್ಲ, ಆಚೆ ಇರುತ್ತೆ. ಆ್ಯಂಡ್ ಬೆಳಗ್ಗೆ 8 ಗಂಟೆಯಿಂದ ಓಪನ್ ಇರುತ್ತೆ. ಇದು ಕೂಡ ಸೇಮ್ ಟೈಮಿಂಗ್ಸೇ. ಇಲ್ಲಿ ನೋಡ್ಬೋದು, ಬಹಳಷ್ಟು ದೊಡ್ಡ ಕಲ್ಯಾಣಿ ಕೂಡ ಇದೆ. ಇಲ್ಲಿ ಮಧ್ಯದಲ್ಲಿ ಮಂಟಪ ಕೂಡ ಇದೆ, ನೋಡ್ಬೋದು. ಇಲ್ಲಿ ತುಂಬ ಚೆನ್ನಾಗಿದೆ, ಒಂಥರ ಡೀಪಾಗಿ ಕಾಣಿಸುವಂಥ ಈ ಒಂದು ಬನ. ಅಂದರೆ ಇದು ನೋಡೋಕ್ಕೆ ಒಂಥರ ಹೇಗೆ ನಿಗೂಢ ಇರುತ್ತೆ ಅಂದರೆ, ಹೋಗಬೇಕಾದ್ರೆ ಹೋಗ್ತಾ ಎಲ್ಲಿ ಹೋಗ್ತಾ ಇದ್ದೀನಿ ಅಂತಲೇ ಫಸ್ಟ್ ಟೈಮ್ ನಾನು ಹೋಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ತುಂಬ ಸೈಲೆನ್ಸಾಗಿರುತ್ತೆ ಕೂಡ ಜಾಗ, ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ. ಇಲ್ಲಿ ಹೋಗಿ ಹರಕೆ ಕಟ್ಕೊಂಡಾದಮೇಲೆ ಆ ಒಂದು ಹರಕೆ ನೀವೇನು ಹರಿಸ್ಕೊಂಡ್ರಿ ಆ ಒಂದು ಪ್ರತಿಮೆನ ತೊಗೊಂಡೋಗಿ ಆ ಜಾಗದಲ್ಲಿ ಕೊಟ್ಟು ನಂತರ ಬೇಡ್ಕೊಂಡು ಬರುವಂಥ ಈ ಜಾಗ. ಇಲ್ಲಿ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಅಲೋ ಇಲ್ಲ, ಅಲ್ಲೇ ಬೋರ್ಡ್ ಹಾಕಿದ್ದಾರೆ, ಇಲ್ಲಿವರೆಗೂ ನಾವು ಮಾಡ್ಬೋದು. ಸೊ ಮುಂದೆ ನಾವೇನು ತೋರಿಸೋ ಹೋಗಿರಲ್ಲ, ರಿಸ್ಟ್ರಿಕ್ಷನ್ ಇದೆ. ಇಲ್ಲೇ ಶ್ರೀ ಸದಾಶಿವ ರುದ್ರ ದೇವರು ಉದ್ಭವ ಆಗಿದ್ದಂಥ ಜಾಗ, ಅದು ನಾನು ತೋರಿಸಿದ್ದು. ಆ್ಯಂಡ್ ಇಲ್ಲಿ ಬಂದು ಮೂರ್ತಿ ಇರುವಂಥ ಜಾಗ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಈ ಹರಕೆನ ಎಲ್ಲರೂ ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಸೊ ಈ ಥರ ಇರುತ್ತೆ. ಸೊ ಬಹಳಷ್ಟು ತುಂಬಾ ಚೆನ್ನಾಗಿತ್ತು ಈ ಒಂದು ದೇವಸ್ಥಾನ. ನೆಕ್ಸ್ಟ್ ಟೈಮ್ ಎಲ್ಲರೂ ಧರ್ಮಸ್ಥಳಕ್ಕೆ ಬಂದಾಗ ಉಜ್ರೆ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳ್ತಾ, ಮಣ್ಣಿನ ಹರಕೆ ಕೂಡ ನೀವು ಮಾಡ್ಕೊಬೋದು ಯಾರಿಗೆಲ್ಲ ಅವಶ್ಯಕತೆ ಇದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ವೆಯ್ಟ್ ಮಾಡಿ, ಯಾವುದು ಅಂತ ಗೆಸ್ ಕೂಡ ಮಾಡ್ತಾ ಇರಿ. ನನಗೂ ಕೂಡ ಬಹಳಷ್ಟು ಫೇವ್ರೆಟ್ ದೇವಸ್ಥಾನ ಅದು. ಸೊ ಎಲ್ಲರೂ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂತ ಹೇಳ್ತಾ ಗೆಸ್ ಮಾಡ್ತೀರಿ ನೆಕ್ಸ್ಟ್ ಯಾವ ದೇವರು ಅಂತ ಹೇಳಿ. ಎ ಇಂದ ಸ್ಟಾರ್ಟ್ ಆಗುತ್ತೆ, ಕ್ಲೂ ಕೂಡ ಕೊಟ್ಟಿದ್ದೀನಿ. ಜೈ ಶ್ರೀರಾಮ್.